ಪ್ರತಿ ವರ್ಷ ಲಕ್ಷಾಂತರ ಸಾವಿರಾರು ಜನ MBA ಮಾಡ್ತಾ ಇದ್ದಾರೆ. ಸೊ ಅವ್ರ ಮನಸ್ಸಲ್ಲಿ ಏನಂದ್ರೆ MBA ಮಾಡಿದ್ರೆ ನಾನು M.Com ಮಾಡಿದ ತಕ್ಷಣ ಜಾಸ್ತಿ ಓದಿದ್ರೆ ಜಾಸ್ತಿ ಸಂಬಳ ಸಿಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ತಪ್ಪು. ಮೋರ್ ಯು ಸ್ಟಡಿ ಮೋರ್ ಅನ್ಎಂಪ್ಲಾಯ್ಡ್ ಯುವರ್ ಸರ್. ಯಾಕೆ ಅಂದ್ರೆ ನೀವು MBA M.Com ಎಲ್ಲ ಮಾಡಿದ ತಕ್ಷಣ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಎಜುಕೇಶನ್ ಈಕ್ವಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಗ್ಬಿಟ್ಟಿದೆ. ನಾನು ಇವತ್ತು IIT ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನನಗೆ 2 ಕೋಟಿ ರೂಪಾಯಿ ಸಂಬಳ ಸಿಗುತ್ತೆ ಸರ್. ಯಾರೋ ಒಬ್ಬನಿಗೆ ಸಿಕ್ಕಿದೆ. AI ನಿಮ್ಗೆ ಏನಾಗುತ್ತೆ ಅಂದ್ರೆ ಕೆಲಸ ಕಳ್ಕೊಳಲ್ಲ ಸರ್. ಅದೊಂದು ತಪ್ಪು ತಿಳುವಳಿಕೆ. AI ಇಂದ ಯಾರು ಕೆಲಸ ಕಳ್ಕೊಳ್ಳಲ್ಲ. AI ನ ಕಲ್ತಿಲ್ಲ ಅಂದ್ರೆ ಕೆಲಸ ಕಳ್ಕೊಂತೀರ. ಸೊ AI ನ ಪ್ರತಿಯೊಬ್ರು ಕಲಿಬೇಕಾಗುತ್ತೆ. ಎಲ್ಲವೂ ಬದಲಾಗ್ತಿದೆ. ಮೊಬೈಲು ಮುಂಚೆ ನಾವೇನು ಯೂಸ್ ಮಾಡ್ತಾ ಇದ್ವಿ, ಲೈಕ್ ನಿಮಗೆ ಗೊತ್ತು ಕೀಪ್ಯಾಡ್ ಇತ್ತು, ನಂತರದಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಬಂತು. ಒಂದಾಯ್ತು ಅಂದ್ರೆ ಇವಾಗ ಲೈಕ್ ಬೈಕ್ ಅಂತ ತಗೊಂಡ್ರೆ ಮುಂಚೆ ಎಲ್ಲ ಗೊತ್ತು ಯಾವ ತರ ಬರ್ತಿತ್ತು. ಈಗ EV ಆಗಿರ್ಬೋದು, ಪ್ರತಿಯೊಂದನ್ನು ಟ್ರಾನ್ಸ್ಫಾರ್ಮೇಶನ್ ನಾವು ನೋಡ್ತಾನೆ ಇದೀವಿ. ಪ್ರತಿಯೊಂದು ಫೀಲ್ಡ್ ಅಲ್ಲಿ. ಟಿವಿನೂ ಅಷ್ಟೇ, ಮುಂಚೆ ಬೇರೆ ತರ ಇತ್ತು, ಈಗ LED ಸ್ಮಾರ್ಟ್ ಟಿವಿಸ್ ಬಂದಿದೆ. ಬಟ್ ಎಜುಕೇಶನ್ ಮಾತ್ರ ಮುಂಚೆ ಏನಿತ್ತು ಅದೇ ಎಜುಕೇಶನ್ ಸಿಸ್ಟಮ್ ಇದೆ. ಅದೇ ಕ್ಲಾಸ್ ರೂಮ್ ಅಲ್ಲಿ 50 ಜನ ಕೂರಿಸ್ಕೊಂಡು 50 ಜನಕ್ಕೂ ಒಂದೇ ಪಾಠ, 50 ಜನಕ್ಕೂ ಒಂದೇ ಮಾರ್ಕ್ಸ್. ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಮೀನು ಚೆನ್ನಾಗಿ ಈಜುತ್ತೆ, ನೀವು ಮೀನನ್ನ ಮರ ಹತ್ತು ಅಂದ್ರೆ ಆಗಲ್ಲ. ಸೊ ಕೋತಿ ಮರ ಹತ್ತುತ್ತೆ, ನೀವು ಕೋತಿನ ಅಲ್ಲಿ ಲೈಕ್ ಹೋಗ್ಬಿಟ್ಟು ಈಜು ಅಂದ್ರೆ ಆಗಲ್ಲ. ಅಂದ್ರೆ ಎಲ್ಲರಲ್ಲೂ ಯುನೀಕ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ ಸರ್. ಅದನ್ನ ನಾವು ಗುರುತಿಸಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದನ್ನ ಇಂಡಿವಿಜುವಲ್ ಶಿಕ್ಷಾ ಅಂತ ಕರಿತೀವಿ. ಚಿಕ್ಕ ವಯಸ್ಸಲ್ಲಿ ಏನಾಗ್ಬೇಕು ದೊಡ್ಡನಾದ್ಮೇಲೆ, ನೀವು ನಿಜವಾಗ್ಲೂ ಜರ್ನಲಿಸಂ ಹೇಳಿರಲ್ಲ, ನಿಮ್ದಿದು ಆ ಗುರಿನೇ ಇರಲ್ಲ. ಕರೆಕ್ಟಾ? ನೀವೇನ್ ಹೇಳಿರ್ತೀರಾ, ಒಂದು ಪೊಲೀಸು, ಡಾಕ್ಟ್ರು, ಇಂಜಿನಿಯರಿಂಗ್ ಆಗ್ಬೇಕು, ನಾನು ಪೈಲಟ್ ಆಗ್ಬೇಕು ಅಂತ ಹೇಳ್ತೀವಿ. 10th ಬಂದ್ಮೇಲೆ ಬೋರ್ಡ್ ಎಕ್ಸಾಮ್ ಪಾಸ್ ಆದ್ರೆ ಸಾಕು ಅಂತ ಆಗ್ಬಿಡುತ್ತೆ. ಸೆಕೆಂಡ್ PUC ಬಂದ್ಮೇಲೆ ನಮ್ಮ ಡ್ರೀಮ್ಸ್ನೆಲ್ಲ ನಾವು ಮರ್ತೇ ಬಿಡ್ತೀವಿ. ನಾನು ಸ್ಕೂಲಲ್ಲಿ ಏನಾಗ್ಬೇಕಂತಿದ್ದು, ಪೊಲೀಸ್ ಆಗ್ಬೇಕು, ಫಿಲಮ್ ಹೀರೋ ಆಗ್ಬೇಕು, ಕ್ರಿಕೆಟರ್ ಆಗ್ಬೇಕಂತಿರ್ತೀವಿ. ಸೆಕೆಂಡ್ PUC ಬಂದಿದ ತಕ್ಷಣ ಬೋರ್ಡ್ ಎಕ್ಸಾಮ್ ಅಲ್ಲಿ 95 ಮೇಲೆ ಸ್ಕೋರ್ ಮಾಡಿದ್ರೆ ಸಾಕು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರು ಗಮನಿಸಬೇಕಾಗಿರುವಂಥ ವಿಡಿಯೋ. ಈಗ ಹೇಗಾಗಬಿಟ್ಟಿದೆ ಅಂದರೆ, ಬರೀ ಒಂದು ಕೋರ್ಸನ್ನು ಮಾಡಿ ಆ ಸರ್ಟಿಫಿಕೇಟನ್ನು ತಗೊಂಡು ಹೋದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಜಾಬ್ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ತುಂಬ ಜನ ನಿಮ್ಮಲ್ಲಿ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ನಂದು ಡಿಗ್ರಿ ಆಗಿದೆ, ನಂದು PG ಆಗಿದೆ, ನಂತರ ಸರ್ಟಿಫಿಕೇಟ್ ಇದೆ, ಆದರೆ ನನಗೆ ತಕ್ಕನಾದಂಥ ಜಾಬ್ ಸಿಗ್ತಾ ಇಲ್ಲ ಅಂತ. ಕಾರಣ ಏನು ಹೇಳಿ? ನಮ್ಮಲ್ಲಿ ಸ್ಕಿಲ್ನ ಸಮಸ್ಯೆ ಇದೆ. ಅದರಲ್ಲೂ ಕೂಡ AI ಕಾಲಘಟ್ಟದಲ್ಲಿದ್ದೇವೆ. ನಮಗೆ ಸ್ಕಿಲ್ ಬೇಕೇ ಬೇಕು. ನಾವು ಕೌಶಲ್ಯವನ್ನು ಕಲಿತರೆ ಮಾತ್ರ ನನ್ನ ಕೋರ್ಸ್ಗೆ ತಕ್ಕ ಹಾಗೆ ಜಾಬ್ ಸಿಗುತ್ತೆ. ಇಲ್ಲ ಅಂತಾದರೆ ನಾನು ಮನೆಯಲ್ಲೇ ಕುತ್ಕೊಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಮ್ಮ ಸರ್ಕಾರ ಒಂದು ಬಿಲ್ ತರೋದಕ್ಕೆ ಹೊರತು. ಅಂದರೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಇಂತಿಷ್ಟು ಮೀಸಲಾತಿ ಅಂತ ಉದ್ಯೋಗದಲ್ಲಿ. ಆಗ ಖಾಸಗಿ ಕಂಪನಿಯವರು ಹೇಳಿದ್ರು, ಕನ್ನಡಿಗರಿಗೆ ಸ್ಕಿಲ್ಲೇ ಇಲ್ಲ ರೀ, ಕೌಶಲ್ಯವೇ ಇಲ್ಲ, ಅವ್ರಿಗೆ ಜಾಬ್ ಕೊಟ್ಟು ನಾವು ಏನು ಮಾಡೋಣ ಎನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಅಂಥ ಮಾತುಗಳನ್ನು ದೂರ ಮಾಡಬೇಕು ಅಂತಾದರೆ ನಾವು ಅನಿವಾರ್ಯವಾಗಿ ಸ್ಕಿಲ್ಲನ್ನು ಕಲಿಯಲೇಬೇಕಾಗಿದೆ. ಆ ಕಾರಣಕ್ಕಾಗಿ ಇಂತಹ ಕಾಲೇಜುಗಳು ಅಥವಾ ಇಂತಹ ಸಂಸ್ಥೆಗಳನ್ನು ಹೆಚ್ಚೆಚ್ಚು ನಾನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಇದೀಗ ಅಂಥದ್ದೇ ಒಂದು ಸಂಸ್ಥೆಯಲ್ಲಿದ್ದೇನೆ, SRS PU ಕಾಲೇಜ್ ತುಮಕೂರು. ಈ ಕಾಲೇಜಿನ ವಿಶೇಷತೆ ಏನಪ್ಪ ಅಂದರೆ, ನಿಮಗಿಲ್ಲಿ PUC ಕೋರ್ಸ್, ನಾರ್ಮಲ್ ಕೋರ್ಸು ಎಲ್ಲ ಕಡೆಗಳಲ್ಲೂ ಕೂಡ ಇರುತ್ತಲ್ಲ, ಆ ರೀತಿ ಒಂದು ಕೋರ್ಸ್ ಇದೆ. ಅದರ ಜೊತೆಗೆ ಇವ್ರು ಏನು ಮಾಡ್ತಾರೆ ಅಂದರೆ, ನಿಮಗೆ ಬೇರೆ ಬೇರೆ ಒಂದಷ್ಟು ಸ್ಕಿಲ್ಲನ್ನು ಕಲಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೀವು ನನ್ನ ರೀತಿಯಲ್ಲಿ ಆಂಕರ್ ಆಗಬೇಕಾ, ಅದಕ್ಕೂ ಕೂಡ ಇವರು ಕಲಿಸ್ಕೊಡ್ತಾರೆ. ನೀವು ಏವಿಯೇಷನ್ ಸಂಬಂಧಪಟ್ಟ ಏನಾದರೂ ಮಾಡಬೇಕಾ, ಅದನ್ನು ಕಲಿಸ್ಕೊಡ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಬೇಕಾ, ಅದನ್ನು ಕೂಡ ಕಲಿಸಿಕೊಡ್ತಾರೆ. ಅಂದರೆ PUCಯ ಜೊತೆಗೆ ಅದನ್ನು ಕೂಡ ಕಲಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಅಥವಾ ನೀವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಲೇಬೇಕಾಗಿರುವಂಥ ವಿಚಾರ ಅಂದರೆ, ಅದು ಫೀಸ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದೇನು ಅಂತ ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಇದೀಗ ನನ್ನ ಜೊತೆಗೆ ಈ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಸಂಜಯ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಮಸ್ತೆ. ಮೊದಲನೇದಾಗಿ ನೀವು ನಮ್ಮ ತುಮಕೂರಿನ SRS ಕಾಲೇಜಿಗೆ ಬಂದಿದ್ದು ತುಂಬಾನೇ ಖುಷಿ ಇದೆ. ಕರ್ನಾಟಕದಲ್ಲಿ ತುಮಕೂರಿನ ಶೈಕ್ಷಣಿಕ ಕ್ಷೇತ್ರ ಅಂತ ಕರೀತಾರೆ. ಅಂದ್ರೆ ನಾವೆಲ್ಲರೂ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಾವು ಬೆಳಿತಾ ಇರೋದು. ಅಂದ್ರೆ ಅವ್ರು ಏನು ಲೈಕ್ ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಕ್ಕೆ ಲೈಕ್ ಅನ್ನದಾಸೋಹ, ಉಚಿತ ಶಿಕ್ಷಣ ಕೊಟ್ಟಿದ್ದಾರೆ. ಅದೇ ಮಾರ್ಗದರ್ಶನದಲ್ಲಿ ಈ SRS ಕಾಲೇಜ್ ಕೂಡ ಒಂದು ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಷ್ಟೆಲ್ಲ ಲೈಕ್ ತಯಾರಿ ಮಾಡ್ಕೊಂಡಿರೋದು. ಮೊದಲನೇದಾಗಿ ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ನಾನು ಕಾಲೇಜ್ ಬಗ್ಗೆ ಹೇಳೋದಕ್ಕೂ ಮುಂಚೆ ಇವತ್ತಿನ ವಾಸ್ತವದ ಬಗ್ಗೆ ನಾನು ಹೇಳ್ಬೇಕಂತ ತುಂಬಾ ಇಷ್ಟಪಡ್ತೀನಿ. ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ರೀಸೆಂಟ್ ಆಗಿ ನೋಡ್ತಾ ಇದ್ವಿ, ಸೆಕೆಂಡ್ PUC ಪರ್ಸೆಂಟೇಜ್ ಬಂತು, 95% ಬಂತು. ಈವನ್ 98% ಬಂದ್ರು ಎಷ್ಟೋ ಜನ ನಂಗೆ ಇನ್ನೊಂದು 3 ಮಾರ್ಕ್ಸ್ ಎಲ್ಲೋ ಹೋಗ್ಬಿಡ್ತಲ್ಲ, ನಾನು ಮತ್ತೊಂದ್ಸಲಿ ಎಕ್ಸಾಮ್ ಬರಿಬೇಕಿತ್ತಲ್ಲ ಅನ್ನೋ ಆಲೋಚನೆದಲ್ಲಿದ್ದಾರೆ. ಸರ್, ಇವತ್ತು 95% ಬಂದ್ರು ನಿಮ್ ಫ್ಯೂಚರ್ ಸೆಟ್ಲ್ ಆಗುತ್ತೆ ಅನ್ನೋ ಗ್ಯಾರಂಟಿ ಯಾವುದೂ ಇಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನನ್ಕು. ಅಂದ್ರೆ ಇಲ್ಲೇನಾಗ್ಬಿಡುತ್ತೆ ಅಂದ್ರೆ, ಲೈಕ್ ಮಾರ್ಕ್ಸ್ ಮಾತ್ರ ಅಲ್ಲ, ಒಂದು ಸ್ಟೂಡೆಂಟ್ಗೆ ಒಂದು ರೈಟ್ ಗೈಡೆನ್ಸು, ಅಕಾಡೆಮಿಕ್ಸು, ಸ್ಕಿಲ್ಸು, ಮೈಂಡ್ ಸೆಟ್ ಸಿಕ್ತು ಅಂದ್ರೆ ಆರ್ಡಿನರಿ ಸ್ಟೂಡೆಂಟ್ ಕೂಡ ಎಕ್ಸ್ಟ್ರಾರ್ಡಿನರಿ ಆಗೋ ಎಲ್ಲ ಸಿದ್ಧತೆಗಳು ಇಲ್ಲಿರುತ್ತೆ. ನಾನು ಪೇರೆಂಟ್ಸ್ಗಳಿಗೆ ಒಂದೇ ಪ್ರಶ್ನೆ ಕೇಳಬೇಕು, ನಿಮ್ಮ ಮಕ್ಕಳಿಗೆ ಮಾರ್ಕ್ಸ್ ಬೇಕಾ ಅಥವಾ ಫ್ಯೂಚರ್ ಬೇಕಾ? ಸೊ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ನಾನು ರೀಸೆಂಟಾಗಿ ಎಲ್ಲ ನೋಡ್ತಾ ಇದ್ದೆ. ನಾನು ನಿಮ್ಮಲ್ಲೇ ಒಂದು ಪ್ರಶ್ನೆ ಕೇಳಬೇಕು. ಸರ್,
ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಗೊತ್ತಿದೆ? ಎನಿ ಗೆಸ್ ಸರ್? ನಮ್ಮ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಎನಿ ಐಡಿಯಾ? ಸರ್ 30% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಯಾರ ಹತ್ರ ಡಿಗ್ರಿ ಇದೆಯೋ, ಅಂದ್ರೆ 30% ಅನ್ಎಂಪ್ಲಾಯ್ಮೆಂಟ್ ಏನಿದ್ದಾರೆ ಡಿಗ್ರಿ ಹೋಲ್ಡರ್ಸ್. 0.3% ಮಾತ್ರ ಏನ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅವ್ರ ಹತ್ರ ಡಿಗ್ರಿ ಇಲ್ಲ. ರೀಸನ್ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಒಂದು ತಪ್ಪು ಮೈಂಡ್ ಸೆಟ್ ಏನು ಅಂದ್ರೆ, ನಾನು ಡಿಗ್ರಿ ಓದಿದ ತಕ್ಷಣ ನನಗೆ ಸಂಬಳ ಸಿಗುತ್ತೆ. ಸರ್, ಡಿಗ್ರಿ ಕ್ಯಾನ್ ಗಿವ್ ಯು ಅ ನಾಲೆಜ್, ಲೆವರೇಜ್ ಕೊಡಲ್ಲ ಡಿಗ್ರಿ ಅನ್ನೋದು. ಅಂದ್ರೆ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ MBA ಆಗಿರ್ಬೋದು, ನಿಮ್ಗೆ ಗೊತ್ತು ಪ್ರತಿ ವರ್ಷ ಲಕ್ಷಾಂತರ ಸಾವಿರಾರು ಜನ MBA ಮಾಡ್ತಾ ಇದ್ದಾರೆ. ಸೊ ಅವ್ರ ಮನ್ಸಲ್ಲಿ ಏನಂದ್ರೆ MBA ಮಾಡಿದ್ರೆ, ನಾನು MCOM ಮಾಡಿದ ತಕ್ಷಣ ಜಾಸ್ತಿ ಓದಿದ್ರೆ ಜಾಸ್ತಿ ಸಂಬಳ ಸಿಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ತಪ್ಪು. ಮೋರ್ ಯು ಸ್ಟಡಿ ಮೋರ್ ಅನ್ಎಂಪ್ಲಾಯ್ಡ್ ಯು ಆರ್ ಸರ್. ಯಾಕೆ ಅಂದ್ರೆ ನೀವು MBA MCOM ಎಲ್ಲ ಮಾಡಿದ ತಕ್ಷಣ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಎಜುಕೇಶನ್ ಈಕ್ವಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಗ್ಬಿಟ್ಟಿದೆ. ನಾನು ಇವತ್ತು IIT ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನನಗೆ 2 ಕೋಟಿ ರೂಪಾಯಿ ಸಂಬಳ ಸಿಗುತ್ತೆ. ಸರ್, ಯಾರೋ ಒಬ್ಬನಿಗೆ ಸಿಕ್ಕಿದೆ. ಸೊ ಯಾರೋ ಒಬ್ಬ IIT ಖರಗ್ಪುರಲ್ಲಿ ಓದಿ ಗೂಗಲಲ್ಲಿ ಕೆಲಸ ಸಿಕ್ತು ಅಂದಿದ ತಕ್ಷಣ ಎಲ್ಲರೂ IITಗೆ ಹೋಗಿದ ತಕ್ಷಣ ನನಗೂ ಗೂಗಲಲ್ಲಿ 2 ಕೋಟಿ ರೂಪಾಯಿ ಸಂಬಳ ಸಿಗುತ್ತೆ ಅನ್ನೋ ತಪ್ಪು ತಿಳುವಳಿಕೆಯಲ್ಲಿ ಅವ್ರು ಇವತ್ತು ಬದುಕ್ತಾ ಇದ್ದಾರೆ. ರೀಸನ್ಸ್ ಏನು ಅಂದ್ರೆ, ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಮಾರ್ಕ್ಸ್ ತೆಗೆದ್ರೆ ಮಾತ್ರ ಅವನು ಬುದ್ಧಿವಂತ, ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಅವನಲ್ಲಿ ಏನು ಇಲ್ಲ. ತಪ್ಪು ಸರ್. ಏನಂದ್ರೆ ಒಂದು ಟೆಸ್ಟ್ ಅಥವಾ ಎಕ್ಸಾಮ್ ಇಂದ ನೀವು ರಿಯಲ್ ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕಂತಾನೆ ಹುಟ್ಟಿಕೊಂಡಿರುವ ಒಂದು ಸಂಸ್ಥೆ ಫೋಕಸ್. ಆ ಫೋಕಸ್ ನ ಮೊದಲ ಕಾಲೇಜು ನಮ್ಮ ತುಮಕೂರಿನ SRS PU ಕಾಲೇಜ್. ನಿಮ್ಮ PU ಕಾಲೇಜು ವಿಚಾರಕ್ಕೆ ಬರ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಬೇಕು. ಈಗ ನಾವೆಲ್ಲರೂ ಬಹಳ ಚರ್ಚೆ ಮಾಡ್ತಿರೋದು AI ಸಂಬಂಧ. ಎಕ್ಸಾಕ್ಟ್ಲಿ ಸರ್. ನಾವೆಲ್ಲ ಎಷ್ಟು ಆತಂಕ ಇದೆ ಅಂದ್ರೆ AI ಎಲ್ಲರೂ ಕೆಲಸ ಕಿತ್ಕೊಂಡ್ ಬಿಡುತ್ತೆ ಅಂತ ಹೇಳಿ. ಇತ್ತೀಚೆಗೆ ಒಂದು ಸಂಸ್ಥೆ 30,000 ಜನರನ್ನ, ಎಕ್ಸಾಕ್ಟ್ಲಿ, ಒರಾಕಲ್ ಸಂಸ್ಥೆ. ಈಗ ನೀವು ಈ ಫೀಲ್ಡ್ ಅಲ್ಲಿ ಇರೋ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದೀನಿ, ಈಗ AI ವಿದ್ಯಾರ್ಥಿಗಳಿಗೆ ಎಷ್ಟು ಮುಖ್ಯ, ಅಥವಾ ಮುಂದೆ ಇಡೀ ಜಗತ್ತನ್ನು ಹೆಂಗ್ ಲೀಡ್ ಮಾಡೋಕೆ ಶುರು ಮಾಡುತ್ತೆ ಅಂತ AI? ಸರ್, AI ಅಲ್ಲಿ ಫಸ್ಟ್ ನಿಮಗೆ AI ಟೂಲ್ ಬಂದಿದ್ದೆ ಚಾಟ್ GPT. ನಿಮಗೂ ಗೊತ್ತಿದೆ, ಓಪನ್ AI ಅವ್ರದ್ದು. ಅದು ಕೇವಲ 2.5 ವರ್ಷ ಹಳೇದು. ಸರ್, ಈ 2.5 ವರ್ಷದಲ್ಲಿ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಿಮ್ಗೆ ಗೊತ್ತು. 30,000 ಜನ ಕೆಲಸ ಕಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ BPOs ಎಲ್ಲ ಶಟ್ ಡೌನ್ ಆಗ್ತಿದೆ ಸರ್. ಇವತ್ತು ಮುಂಚೆ BPO ಅಂದ್ರೆ ದೊಡ್ಡ ಮಟ್ಟದ ಒಂದು ಕಂಪನಿ ಆಗಿತ್ತು. ನಿಮಗೂ ಗೊತ್ತು, BPOs ಅಂದ್ರೆ ಎಲ್ಲರೂ ಹೋಗ್ತಾ ಇದ್ರು. ಯಾಕೆ ನಮ್ಮ ಝೀರೋದ ನಿಖಿಲ್ ಕಾಮತ್ ಅವರು BPO ಇಂದಾನೆ ಅವರ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಇವತ್ತು BPOಗಳಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ AI ತುಂಬಾ ಹಳೇದಲ್ಲ, ಕೇವಲ 2.5 ವರ್ಷ ಹಳೆ AI ಆಲ್ರೆಡಿ ಇಷ್ಟರ ಮಟ್ಟಿಗೆ ಡ್ಯಾಮೇಜ್ ಏನ್ ಮಾಡಿದೆ. ಇದು ಇನ್ನು ಸ್ಕ್ರಾಚ್ ಸರ್. ಅಂದ್ರೆ ಜಸ್ಟ್ ಒಂದು ಸ್ವಲ್ಪನೇ ಡ್ಯಾಮೇಜ್ ಮಾಡಿರೋದು. ಮುಂದಿನ 5 ಅಥವಾ 7 ವರ್ಷದಲ್ಲಿ ನಿಮಗೆ ಕೆಲ್ಸಗಳೇ ಇರಲ್ಲ. ಅಂದ್ರೆ ಹೊಸ ರೀತಿಯ ಕೆಲ್ಸಗಳು ಉಟ್ಕೊಳ್ತಾ ಇರ್ತವೆ. ಯಾಕಂದ್ರೆ AI ಅಂತ ಹೇಳಿದ ತಕ್ಷಣ ನಮಗೆ ಒಂದೇ ಅಲ್ಲ, ಪ್ರತಿ ದಿನ ಹೊಸ AI ಟೂಲ್ಸ್ ಬರ್ತಾನೆ ಇದೆ. ಸೊ ನಿಮಗೆ ಚಾಟ್ GPT ಆದ್ಮೇಲೆ ಲೈಕ್ ಜೆಮಿನೈ ಬಂತು. ಜೆಮಿನೈ 3 ಈಗ ಹೊಸ ಟೂಲ್ಸ್ಗಳನ್ನ ಬಿಡ್ತಾ ಇದೆ. ಜೊತೆಗೆ ಲೈಕ್ ಹೊಸದಾಗಿ ಕ್ಲೌಡಿ ಬಂದಿದೆ, ಹೊಸ AI ಟೂಲ್ಗಳು. AI ನಿಮ್ಗೆ ಏನಾಗುತ್ತೆ ಅಂದ್ರೆ ಕೆಲಸ ಕಳ್ಕೊಳಲ್ಲ ಸರ್. ಅದೊಂದು ತಪ್ಪು ತಿಳುವಳಿಕೆ. AI ಇಂದ ಯಾರು ಕೆಲಸ ಕಳ್ಕೊಳ್ಳಲ್ಲ. AI ನ ಕಲ್ತಿಲ್ಲ ಅಂದ್ರೆ ಕೆಲಸ ಕಳ್ಕೊಂತೀರ. ಸೊ AI ನ ಪ್ರತಿಯೊಬ್ರು ಕಲಿಬೇಕಾಗುತ್ತೆ. ಇವತ್ತೇನಾಗಿದೆ ಲೈಕ್ ನೀವು ಹೇಳ್ಬೋದು, ಸರ್ AI ಎಲ್ಲ ಕಲಿಬೇಕಂದ್ರೆ ನಿಮಗೆ ಯಾವ ಏಜ್ ಅವರು ಬೇಕಾಗುತ್ತೆ ಅಂತ ಕೇಳಿದ್ರೆ, ಸರ್ ಒಬ್ಬ 3rd ಅಥವಾ 4th ಸ್ಟ್ಯಾಂಡರ್ಡ್ ಹುಡುಗನು AI ನ ಕಲಿಬಹುದು. ಬಿಕಾಸ್ ಅಲ್ಲಿ ಬೇಕಾಗಿರುವಂತದ್ದು ಒಂದು ಮೈಂಡ್ ಸೆಟ್ ಕಲಿಬೇಕು ಅಂತ. ಯಾಕಂದ್ರೆ ಈಗ ನಾನು ರೀಸೆಂಟ್ ಆಗಿ ನೋಡ್ತಿದ್ದೆ, ಡಿಜಿಟಲ್ ಸ್ಕಾಲರ್ ಅಂತ ಒಂದು ಚಿಕ್ಕ ಕಂಪನಿ. ಅದು ಲೈಕ್ ಚೆನ್ನೈಯಲ್ಲಿ, ತಮಿಳ್ನಾಡು ಬೇಸ್ಡ್ ಕಂಪನಿ. ಅಲ್ಲಿ ಒಂದು 3ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗರಿಗೆಲ್ಲ AI ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ AI ನ ಇವತ್ತು ಒಂದು ಸ್ಕೂಲಿಂದಾನೇ ಅದು ಎಲ್ಲರೂ ಹೇಳ್ಕೊಡಕ್ ಶುರು ಮಾಡ್ಬೇಕು ಅಂತ ನನ್ನ ಒಂದು ಆಸೆ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಏನಾಗಿದೆ, ಹೊಸ ಕೆಲ್ಸಗಳು ಹುಡ್ಕೊಂತಾ ಇದಾವೆ. ಸರ್ ಸಿಂಪಲ್ ಆಗಿ ಮುಂಚೆ ಎಲ್ಲ ನಿಮಗೆ ಗೊತ್ತು, ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಇತ್ತು ಸರ್ ಬ್ರಾಂಚಸ್ ಅಂದ್ರೆ, CS ಇತ್ತು, ಸಿವಿಲ್, ಮೆಕ್ಯಾನಿಕಲ್. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಮಿಷಿನ್ ಲರ್ನಿಂಗ್ ಇದೆ. ಆಮೇಲೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ನಾವು ಕರಿತೀವಿ. ಸೊ ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಮೋರ್ ಯು ಆಸ್ಕ್ ಮೋರ್ ಯು ಲರ್ನ್ ಅಂತ. ಮುಂಚೆ ಇತ್ತು, ಅಂದ್ರೆ ಈಗ ಉಲ್ಟಾ ಆಗಿದೆ, ಮೋರ್ ಯು ಆಸ್ಕ್ ಮೋರ್ ಯು ಅರ್ನ್ ಅಂತ. ಅಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಪ್ರಾಂಪ್ಟ್ಗಳನ್ನ ಹಾಕಿದಷ್ಟು ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಬರುತ್ತೆ, ದುಡ್ಡನ್ನ ದುಡಿಬಹುದು. ಸೊ ಇವತ್ತು AI ಹೆಂಗಾಗಿದೆ ಅಂದ್ರೆ ಪ್ರತಿಯೊಬ್ರು ಕಲಿಯಲೇಬೇಕು. ರೀಸೆಂಟ್ ಆಗಿ ನೀವು ನೋಡಿದ್ರಿ, ಗೌರ್ಮೆಂಟ್ ಇಂದಾನೆ ಅನೌನ್ಸ್ ಆಯ್ತು, ಪ್ರತಿಯೊಂದು CBSE ಸ್ಕೂಲ್ಸ್ಗಳಲ್ಲಿ ಸ್ಕೂಲಿಂದನೇ AI ವಿತ್ ರೋಬೋಟಿಕ್ಸ್ ನ ಹೇಳ್ಕೊಡ್ಲೇಬೇಕು ಅನ್ನೋ ಹೊಸ ಒಂದು ಎಲ್ಲ ಕಡೆ ಅದು ರೂಲ್ಸ್ ಬಂದಿದೆ, ನಿಮಗೂ ಗೊತ್ತು. ಅದೇ ಕಾರಣಕ್ಕೆ ನಾವು ಇಲ್ಲಿ ಫಸ್ಟ್ PUC ಇಂದನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ, AI ಟೂಲ್ಸ್ ನ ಹೆಂಗೆ ಯೂಸ್ ಮಾಡಬೇಕು, AI ಟೂಲ್ಸ್ ಮುಖಾಂತರ ನೀವು ಹೆಂಗೆ ಅರ್ನ್ ಮಾಡ್ಬೋದು, ಅದೆಲ್ಲವನ್ನು ಇಲ್ಲಿ ಹೇಳ್ಕೊಡ್ತೀವಿ. ಅಂದ್ರೆ ನಿಮ್ ಪ್ರಕಾರ ಈಗ ಮುಂದೆ ಸ್ಕೂಲ್ ಮತ್ತು ಕಾಲೇಜಸ್ಗಳಲ್ಲಿ ಟ್ರೆಡಿಷನ್ ಎಜುಕೇಶನ್ ಅಂತ ಏನ್ ಕರಿತಾ ಇದ್ವಿ, ಅದನ್ನ ಮೀರಿ ಈಗ AI ನ ಅನಿವಾರ್ಯ ಕಲಿಸಲೇಬೇಕಾದ್ರೆ ಸರ್ ಎಕ್ಸಾಕ್ಟ್ಲಿ. ಯಾಕೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವೇನು ಒಳ್ಳೆ ವರ್ಡ್ ಯೂಸ್ ಮಾಡಿದ್ರಿ, ಟ್ರೆಡಿಷನಲ್ ಎಜುಕೇಶನ್ ಅಂತ. ಸರ್ ಒಂದು ಎಜುಕೇಶನ್ ಎಲ್ಲವೂ ಬದಲಾಗ್ತಿದೆ. ಮೊಬೈಲು ಮುಂಚೆ ನಾವೇನು ಯೂಸ್ ಮಾಡ್ತಾ ಇದ್ವಿ, ಲೈಕ್ ನಿಮಗೆ ಗೊತ್ತು ಕೀಪ್ಯಾಡ್ ಇತ್ತು, ನಂತರದಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಬಂತು. ಒಂದಾಯ್ತು ಅಂದ್ರೆ ಇವಾಗ ಲೈಕ್ ಬೈಕ್ ಅಂತ ತಗೊಂಡ್ರೆ ಮುಂಚೆ ಎಲ್ಲ ಗೊತ್ತು ಯಾವ ತರ ಬರ್ತಿತ್ತು. ಈಗ EV ಆಗಿರ್ಬೋದು,
ಪ್ರತಿಯೊಂದನ್ನು ಟ್ರಾನ್ಸ್ಫಾರ್ಮೇಶನ್ ನಾವು ನೋಡ್ತಾನೆ ಇದೀವಿ ಪ್ರತಿಯೊಂದು ಫೀಲ್ಡ್ ಅಲ್ಲಿ. ಟಿವಿನೂ ಅಷ್ಟೇ, ಮುಂಚೆ ಬೇರೆ ಹತ್ರ ಇತ್ತು, ಈಗ LED ಸ್ಮಾರ್ಟ್ ಟಿವಿಸ್ ಬಂದಿದೆ. ಬಟ್ ಎಜುಕೇಶನ್ ಮಾತ್ರ ಮುಂಚೆ ಏನಿತ್ತು ಅದೇ ಎಜುಕೇಶನ್ ಸಿಸ್ಟಮ್ ಇದೆ. ಅದೇ ಕ್ಲಾಸ್ ರೂಮ್ ಅಲ್ಲಿ 50 ಜನ ಕೂರಿಸ್ಕೊಂಡು 50 ಜನಕ್ಕೂ ಒಂದೇ ಪಾಠ, 50 ಜನಕ್ಕೂ ಒಂದೇ ಮಾರ್ಕ್ಸ್. ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಮೀನು ಚೆನ್ನಾಗಿ ಈಜುತ್ತೆ, ನೀವು ಮೀನನ್ನ ಮರ ಹತ್ತು ಅಂದ್ರೆ ಆಗಲ್ಲ. ಸೊ ಕೋತಿ ಮರ ಹತ್ತುತ್ತೆ, ನೀವು ಕೋತಿನ ಅಲ್ಲಿ ಲೈಕ್ ಹೋಗ್ಬಿಟ್ಟು ಈಜು ಅಂದ್ರೆ ಆಗಲ್ಲ. ಅಂದ್ರೆ ಎಲ್ಲರಲ್ಲೂ ಯುನೀಕ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ ಸರ್. ಅದನ್ನ ನಾವು ಗುರುತಿಸ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದನ್ನ ಇಂಡಿವಿಜುವಲ್ ಶಿಕ್ಷಾ ಅಂತ ಕರಿತೀವಿ. ಅಂದ್ರೆ ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ನಾವು ಕಲಿಸೋ ಪ್ರಯತ್ನ ನಾವು ಮಾಡ್ತಾನೆ ಇಲ್ಲ. ಎಲ್ಲಾರ್ಗೂ ಒಂದೇ ಕ್ಲಾಸ್ ರೂಮು, ಎಲ್ಲಾರ್ಗೂ ಒಂದೇ ಎಕ್ಸಾಮು. ಸರ್ ನಿಮಗೆ ಮುಂದೊಂದು ದಿನ ನೀವು ಲೈಕ್ ಒಳ್ಳೆ ಕ್ರಿಕೆಟರ್ ಆಗ್ಬೇಕಂತ ಇರ್ತೀರಾ, ಬಟ್ ನಿಮಗೆ ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಅವಶ್ಯಕತೆ ಇರಲ್ಲ. ನಿಮಗೇನ್ ಬೇಕು ಅದನ್ನ ಕಲಿಸೋ ಪ್ರಯತ್ನ ನೀವು ಕಾಲೇಜಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಕಾಲೇಜ್ ಬಗ್ಗೆ ಹೇಳಬೇಕು ಅಂದ್ರೆ, ಈ ಫೋಕಸ್ ಬಗ್ಗೆ ಹೇಳ್ಬೇಕಂದ್ರೆ, ಕರ್ನಾಟಕದ ಮೊದಲ ಸ್ಕಿಲ್ ಬೇಸ್ಡ್ ಕಾಲೇಜ್ ಅಂತ ಹೇಳ್ಬೋದು. ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ನೀವೇನು ಹೇಳಿದ್ರಿ ಏವಿಯೇಷನ್ ಆಗಿರ್ಬೋದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಜರ್ನಲಿಸಮ್ ಕೋರ್ಸ್ ಆಗಿರ್ಬೋದು. ಸರ್ ಇದೆಲ್ಲವನ್ನು ಡಿಗ್ರಿ ಮತ್ತೆ ಲೈಕ್ PG ಪ್ರೋಗ್ರಾಮ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಕಾಮನ್ ಬೆಂಗಳೂರಲ್ಲಿ ಎಲ್ಲ ಡಿಗ್ರಿ ಕಾಲೇಜಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ಕೊಡ್ತಿದ್ದಾರೆ. ಯಾಕೆ PU ಹೇಳ್ಕೊಡ್ಬಾರ್ದು? ನಾವೆಲ್ಲ ಏನು ಹೇಳ್ತೀವಿ, PU ಒಂದು ಫೌಂಡೇಶನ್ ಅಂತ ಕರಿತೀವಿ. ಒಂದು ಮನೆಗೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟೋ, ಎಲ್ಲರ ಸ್ಟೂಡೆಂಟ್ ಜೀವನದಲ್ಲಿ PUC ಅನ್ನೋದು ಒಂದು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್. ಅಂದ್ರೆ ಆ ಫೌಂಡೇಶನ್ ತುಂಬಾ ಚೆನ್ನಾಗಿರ್ಬೇಕಂತ ಹೇಳ್ತೀವಿ. ಆ ಫೌಂಡೇಶನ್ ಇಲ್ಲಿಂದಾನೇ ಕೊಡೋಣ. ಸರ್ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಿಮಗೂ ಗೊತ್ತಿರುತ್ತೆ, ನೀವು ಸ್ಕೂಲಲ್ಲೆಲ್ಲ ಇದ್ದಾಗ ಯಾರ ಬಂದು ಕೇಳೋರು ಚಿಕ್ಕ ವಯಸ್ಸಲ್ಲಿ ಏನಾಗಬೇಕು ದೊಡ್ಡನಾದ್ಮೇಲೆ. ನೀವು ನಿಜವಾಗ್ಲೂ ಜರ್ನಲಿಸಮ್ ಹೇಳಿರಲ್ಲ, ನಿಮ್ದಿದು ಆ ಗುರಿನೇ ಇರಲ್ಲ. ಕರೆಕ್ಟಾ? ನೀವೇನು ಹೇಳಿರ್ತೀರಾ, ಒಂದು ಪೊಲೀಸು, ಡಾಕ್ಟ್ರು, ಇಂಜಿನಿಯರಿಂಗ್ ಆಗಬೇಕು, ನಾನು ಪೈಲಟ್ ಆಗ್ಬೇಕು ಅಂತ ಹೇಳ್ತೀವಿ. 10th ಬಂದ್ಮೇಲೆ ಬೋರ್ಡ್ ಎಕ್ಸಾಮ್ ಪಾಸ್ ಆದ್ರೆ ಸಾಕು ಅಂತ ಆಗ್ಬಿಡುತ್ತೆ. ಸೆಕೆಂಡ್ PUC ಬಂದ್ಮೇಲೆ ನಮ್ಮ ಡ್ರೀಮ್ಸ್ನೆಲ್ಲ ನಾವು ಮರ್ತೇ ಬಿಡ್ತೀವಿ. ನನ್ನ ಸ್ಕೂಲಲ್ಲಿ ಏನಾಗ್ಬೇಕಂತಿದ್ದು, ಪೊಲೀಸ್ ಆಗಬೇಕು, ಫಿಲಮ್ ಹೀರೋ ಆಗಬೇಕು, ಕ್ರಿಕೆಟರ್ ಆಗ್ಬೇಕಂತ ಇರ್ತೀವಿ. ಸೆಕೆಂಡ್ PUC ಬಂದಿದ ತಕ್ಷಣ ಬೋರ್ಡ್ ಎಕ್ಸಾಮ್ ಅಲ್ಲಿ 95 ಮೇಲೆ ಸ್ಕೋರ್ ಮಾಡಿದ್ರೆ ಸಾಕು, ಒಂದು MBBS, ಒಂದು ಫ್ರೀ ಮೆಡಿಕಲ್ ಸೀಟೋ, ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ತಗೊಂಡ್ರೆ ಸಾಕು ಅನ್ಸ್ಬಿಡುತ್ತೆ. ತಪ್ಪೇನಾಗ್ತಿದೆ ಅಂದ್ರೆ, ಡ್ರೀಮ್ಸ್ ಕನ್ಸನ್ನ ಕಾಣ್ತಾರೆ, ಬಟ್ ಅದಕ್ಕೆ ಮಾರ್ಗದರ್ಶಕವಾಗಿ ಯಾವ ಕಾಲೇಜಲ್ಲೂ ಅವ್ರಿಗೆ ಹೇಳಲ್ಲ. ಎಲ್ಲರೂ ಸೈನ್ಸ್ ತಗೋ, PCMB, MBBS ಮಾಡು, ಇಂಜಿನಿಯರಿಂಗ್ ಮಾಡು. ಸರ್ ಇವತ್ತು ನಿಮಗೆ ಗೊತ್ತು, MBBS ಬಗ್ಗೆ ಎಲ್ಲ ಹೇಳಕ್ ಹೋದ್ರೆ ಡಿಫ್ರೆಂಟ್ ಟಾಪಿಕ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, MBBS ಇವತ್ತು ಎಷ್ಟು ಜನ ಅಪ್ಲೈ ಮಾಡಿರ್ಬೋದು ಸರ್ ನಿಮ್ಮ ಪ್ರಕಾರ? May 2nd 3rd ನೀಟ್ ಎಕ್ಸಾಮ್ ಇದೆ, ಎಷ್ಟು ಜನ ನೀಟ್ ಅಪ್ಲಿಕೇಶನ್ ಹಾಕಿರ್ಬೋದು ನಿಮ್ಮ ಪ್ರಕಾರ ಅಂದಾಜು? ಸರ್ ಎನಿಗೆ ಇಡೀ ಇಂಡಿಯಾದಲ್ಲಿ ಸರ್ ಈ ವರ್ಷ ಮೋರ್ ದನ್ 26 lakhs ಸರ್, 26 ಲಕ್ಷ ಜನ MBBS ನೀಟ್ ಎಕ್ಸಾಮ್ಗೆ ಲೈಕ್ ಅಪ್ಲಿಕೇಶನ್ ಹಾಕಿದ್ದಾರೆ. ಎಷ್ಟು ಫ್ರೀ ಮೆಡಿಕಲ್ ಸೀಟ್ಸ್ ಇದೆ ಗೊತ್ತಿದೆ ಸರ್? ಭಾರತದಲ್ಲಿ ಕೇವಲ 1,13,200 ಫ್ರೀ ಮೆಡಿಕಲ್ ಸೀಟ್ಸ್ ಇರೋದು. 1,13,000 ಫ್ರೀ MBBS ಸೀಟ್ಸ್ಗೆ 26 ಲಕ್ಷ ಜನ. ಸೊ ಒಂದು ಅಪ್ಲಿಕೇಶನ್ ಫೀಸು ಅರೌಂಡ್ 1,000-1,500 ಅಂದ್ರೂ 350 ಕೋಟಿ ಆದಾಯ ಗೌರ್ಮೆಂಟ್ಗೆ. ಸೊ MBBS ಇದೊಂದಾಯ್ತು ಅಂದ್ರೆ, ನೆಕ್ಸ್ಟ್ IIT, JEE ಮೇನ್ಸ್. ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಏನು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಪಾಸ್ ಆಗ್ತಾರೆ ಈಕ್ವಲ್ ಟು ಸ್ವಿಟ್ಜರ್ಲ್ಯಾಂಡ್ ಪಾಪ್ಯುಲೇಷನ್. ಸ್ವಿಟ್ಜರ್ಲ್ಯಾಂಡ್ ಪಾಪ್ಯುಲೇಷನ್ ಅಷ್ಟು ನಮ್ಮಲ್ಲಿ ಪ್ರತಿ ವರ್ಷ ಇಂಜಿನಿಯರಿಂಗ್ ಪಾಸ್ ಔಟ್ ಆಗ್ತಿದ್ದಾರೆ. 15 ಲಕ್ಷ ಜನ ಇಂಜಿನಿಯರಿಂಗ್ ಪಾಸ್ ಔಟ್ ಸರ್. ಏನಾಗ್ತಿದೆ, ಇಂಜಿನಿಯರಿಂಗ್ ಮಾಡ್ತಾರೆ, ಯಾಕೆ ಮಾಡ್ತಾ ಇದೀವಿ ಅನ್ನೋ ಅರಿವು ಅವರಲ್ಲಿ ಇರಲ್ಲ. ಇವತ್ತು ನೀವೇ ನೋಡ್ತಾ ಇರ್ತೀರಾ ಸರ್, ನಾನು ರೀಸೆಂಟ್ ಆಗಿ ಲೈಕ್ ಬ್ಯಾಂಗ್ಳೂರಲ್ಲಿ ಒಂದು ವಾಕ್-ಇನ್ ಇಂಟರ್ವ್ಯೂ ಕರೀತಾರೆ ಒಂದು ಕಂಪನಿ. ಎಷ್ಟು ಜನ ಬಂದಿರ್ಬೋದು ಸರ್ ಆ ವಾಕ್-ಇನ್ ಇಂಟರ್ವ್ಯೂಗೆ? ಆ ಕ್ಯೂ ನೋಡ್ಬಿಟ್ರೆ ಅಲ್ಲಿರೋ ಪೋಸ್ಟಿಂಗ್ಸ್ ಒಂದು 1000 ಪೋಸ್ಟಿಂಗ್ಗೆ ಆಲ್ಮೋಸ್ಟ್ ಮೋರ್ ದೆನ್ ಒಂದು 10,000 to 15,000 ವಾಕ್-ಇನ್ಸ್ ಬಂದಿದೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಾಡ್ತಾ ಇದೆ. ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಲ್ಲರೂ ಕರೀತಾರೆ, ಅನ್ಎಂಪ್ಲಾಯ್ಮೆಂಟ್ ಅಲ್ಲ ಸರ್, ಅದು ಅನ್ಸ್ಕಿಲ್ಲಬಿಲಿಟಿ. ಅಂದ್ರೆ ಕೆಲ್ಸಗಳು ಇದೆ, ಬಟ್ ಆ ಕೆಲ್ಸಗಳಿಗೆ ಬೇಕಾಗಿರುವಂತ ಸ್ಕಿಲ್ಸ್ಗಳು ನಿಮ್ಮಲ್ಲಿಲ್ಲ. ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿಗೆ ಬೇಕಾಗಿರುವಂತ ಸ್ಕಿಲ್ಸು ಮತ್ತೆ ನಮ್ಮ ಹುಡುಗರು. ಆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ನ ಫಿಲ್ ಮಾಡಕ್ಕಂತಾನೆ ನಮ್ಮ ಫೋಕಸ್ ಕಂಪನಿ ಬಂದಿರೋದು. ಓಕೆ, ಈಗ ಸ್ಕಿಲ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಬಹಳ ವಿಸ್ತಾರವಾಗಿ ಎಲ್ಲವನ್ನು ಹೇಳ್ತಾ ಇದ್ರಿ. ಸ್ಕಿಲ್ ಎಷ್ಟು ಅವಶ್ಯಕತೆ ಇದೆ, ಸ್ಕಿಲ್ ಇದ್ರೆ ಎಷ್ಟು ಜಾಬ್ ಸಿಗುತ್ತೆ ಅನ್ನೋ ರೀತಿಲಿ, ಜೊತೆಗೆ ಆ ಸ್ಕಿಲ್ ಕಲಿಸೋ ಕೆಲಸವನ್ನು ನಿಮ್ಮ ಫೋಕಸ್ ಅನ್ನೋ ಸಂಸ್ಥೆ ಮಾಡ್ತಾ ಇದೆ. ಸರ್ ಫೋಕಸ್ ಬ್ರ್ಯಾಂಡ್ ಬಗ್ಗೆ ಹೇಳ್ಬೇಕಂದ್ರೆ, ಸರ್ ಇವತ್ತು ಸೈನ್ಸ್ ಅಂತ ಬಂದಾಗ ಸಾಕಷ್ಟು ಬ್ರ್ಯಾಂಡ್ಗಳಿದೆ. ನಾನು ಹೇಳಿದೆ, ಸೊ ನಿಮಗೆ ಲೈಕ್ ಆಂಧ್ರದಿಂದ ಬಂದಿರೋ ಬ್ರ್ಯಾಂಡ್ಗಳಲ್ಲಿ ಚೈತನ್ಯ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ನಾರ್ತ್ ಇಂಡಿಯಾದಿಂದ ಬಂದಿರೋದ್ರಲ್ಲಿ ಫಿಸಿಕ್ಸ್ ವಾಲಾ ಆಗಿರ್ಬೋದು, ಅಲ್ಲೇನು ನಮ್ಮ ಕರ್ನಾಟಕದ್ದೇ ಆದಂಥ ಲೈಕ್ ಪರಿಶ್ರಮ ಆಗಿರ್ಬೋದು, ಎಲ್ಲವೂ ಸೈನ್ಸ್ಗಂತಾನೆ ಇರುವಂಥ ಬ್ರ್ಯಾಂಡು. ನಮಗೆ ಕಾಡಿದ್ದೇನೆಂದ್ರೆ, ಎಲ್ಲ ಬ್ರ್ಯಾಂಡ್ಸ್ಗಳು ಸೈನ್ಸ್ಗಂತಾನೆ ಇದೆ, ಕಾಮರ್ಸ್ಗೆ ಒಂದು ಬ್ರ್ಯಾಂಡು ಇಲ್ಲ. ಸೊ ನೀವೇ ಹೇಳಿ ಸರ್, ಕಾಮರ್ಸ್ಗೆ ಒಂದು ಬ್ರ್ಯಾಂಡ್ ಹೆಸರು. ಈ ಥರ ಎಜುಕೇಷನ್ ಸಿಸ್ಟಮ್ ಒಂದು ಬ್ರ್ಯಾಂಡ್, ಒಂದು ಎಡ್ಯುಟೆಕ್ ಕಂಪನಿ ಅನ್ನೋದು ಯಾವುದೂ ಇಲ್ಲ. ಸೊ ಅಲ್ಲಿ ಹುಟ್ಕೊಂಡಿದ್ದೆ ಫೋಕಸ್ ಪ್ರೈವೇಟ್ ಲಿಮಿಟೆಡ್, ಫೋಕಸ್ ಫಾರ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಬ್ರ್ಯಾಂಡ್ ಹುಟ್ಕೊಂಡಿದ್ದು. ಅಂದರೆ ಇಟ್ಸ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಏನು ಮಾಡುತ್ತೆ ಈ ಫೋಕಸ್ಸು ಅಂದರೆ, ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಲ್ಯಾಕ್ ಆಗಿರೋ ಸ್ಕಿಲ್ಸ್ಗಳನ್ನ ಹೇಳ್ಕೊಡ್ತಾ ಹೋಗುತ್ತೆ. PU ಇಂದಲೇ
ಅಂದರೆ ನೀವು ಯಾವುದೋ ಒಂದು ಸ್ಟೂಡೆಂಟ್ನ ನಾರ್ಮಲ್ ಒಂದು PU ಕಾಲೇಜ್ಗೆ ಹಾಕಿದಾಗ ಅಫ್ಕೋರ್ಸ್ ಕಾಮರ್ಸ್ಗೆ ಕಾಂಬಿನೇಷನ್ಸ್ ಇರುತ್ತೆ, CBA SCBA, ದಟ್ಸ್ ನೀವು ಯಾವ್ದಾರ ಚೂಸ್ ಮಾಡ್ಬೋದು. ಅದ್ರ ಜೊತೆಗೇನೆ ಈ ಡಿಜಿಟಲ್ ಮಾರ್ಕೆಟಿಂಗ್ನ ಹೇಳ್ಕೊಡೋ ಪ್ರಯತ್ನ. ಇವತ್ತು ನಿಮಗೆ ಗೊತ್ತು, ನಿಮ್ಮದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮೇ ಥರ್ಡ್ ಐ ಅನ್ನೋದು. ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದೆ ಅಂದರೆ ಪ್ರತಿಯೊಬ್ಬರು ಕಲಿಯಲೇಬೇಕು. ಅದರಲ್ಲಿ SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಆಗಿರ್ಬೋದು, ವೆಬ್ಸೈಟ್ ಡಿಸೈನಿಂಗ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಷನ್, ಡಿಜಿಟಲ್ ಮಾರ್ಕೆಟಿಂಗ್. ನೆಕ್ಸ್ಟ್ ಬಂತು ಅಂದರೆ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ. ಸರ್ ಇವತ್ತು ಲೈಕ್ ಪ್ರಜ್ವಲ್ ಸರ್ ನಾವು ಏವಿಯೇಷನ್ ಹಾಸ್ಪಿಟಾಲಿಟಿ ಮಾಡೋ ಮುಂಚೆ ನಮ್ದು ಹೇಳಿದೆ, ಅಬ್ರಾಡ್ MBBS ನಮ್ದು ಒಂದು ಸಂಸ್ಥೆ ಇದೆ ಮೆಡಿಕಾಮ್. ನಾವು ಪ್ರತಿ ವರ್ಷದಲ್ಲಿ ಮಕ್ಕಳನ್ನ ಲೈಕ್ ಡಿಪಾರ್ಚರ್ ಟೈಮಲ್ಲಿ ಏರ್ಪೋರ್ಟ್ಗೆ ಹೋಗ್ತಿದ್ವಿ. ಏರ್ಪೋರ್ಟಲ್ಲಿ ತುಂಬ ಸಾಕಷ್ಟು ಜನನ ನಾವು ನೋಡ್ತಾ ಇದ್ವಿ ಅಲ್ಲಿ ಕೆಲಸ ಮಾಡೋರನ್ನ. ಆ ಕೆಲಸ ಮಾಡೋದಕ್ಕೆ ನಾವೇನು ಅನ್ಕೊಂಡಿದ್ವಿ, ತುಂಬ ಓದಿರಬೇಕು. ಆಮೇಲೆ ನಂತರದಲ್ಲಿ ನಮಗೆ ಅರ್ಥ ಆಗಿದ್ದು, ಜಸ್ಟ್ ಸೆಕೆಂಡ್ PUC ಆದರೂ ಕೂಡ ನೀವು ಏವಿಯೇಷನ್ ಫೀಲ್ಡಲ್ಲಿ ಕೆಲಸವನ್ನು ತಗೋಬೋದು. ಕ್ಯಾಬಿನ್ ಕ್ರೂ ಆಗಿ, ಏರ್ ಹೋಸ್ಟರ್ಸ್ ಆಗಿ, ಸೊ ಫ್ರಂಟ್ ಡೆಸ್ಕಲ್ಲಿ ನೀವು ಕೆಲಸವನ್ನು ತಗೋಬೋದು. ಅದಕ್ಕೆ ಬೇಕಾಗಿರೋವಂಥದ್ದು ಏವಿಯೇಷನ್ ಕೋರ್ಸ್ ಬಗ್ಗೆ ನಾಲೆಜ್ ಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ನಾವು PU ಇಂದನೇ ಹೇಳ್ಕೊಡೋಣ. ಸಾಕಷ್ಟು ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ, ಸೆಕೆಂಡ್ PUC ನಂತರ ಮನೆಯಲ್ಲಿ ಫಿನಾನ್ಷಿಯಲ್ ಕಷ್ಟ ಇದ್ದಾಗ ಲೈಕ್ ನನಗೆ ಮುಂದೆ ಓದೋಕ್ಕಾಗಲ್ಲ ಅನ್ನೋರು ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿಲಿ ಕೋರ್ಸ್ನ ತಗೊಂಡು ಪ್ಲೇಸ್ಮೆಂಟ್ ಆಗುತ್ತೆ ಏರ್ಪೋರ್ಟಲ್ಲಿ, ಕೆಲಸವನ್ನು ಮಾಡಿಕೊಂಡು ದುಡಿತಾನೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಬೋದು. ಡಿಗ್ರಿ ನಮ್ಮಲ್ಲಿ ಅಕ್ಕಮದೇವಿ ಹೆಣ್ಮಕ್ಳಿಗಂತ ಇದೆ. ಸೊ ಡಿಗ್ರಿನ ಮುಗಿಸ್ತಾನೆ ಅವರಲ್ಲಿ ದುಡಿಬೋದು. ಥರ್ಡ್ ಥಿಂಗ್ ನೀವು ಹೇಳಿದ್ರಿ AI ತುಂಬ ಚೆನ್ನಾಗಿ ನಾವು ಹೇಳ್ಕೊಡ್ಬೇಕು. ಪ್ರತಿಯೊಂದು AI ಟೂಲ್ಸ್ನ ಹೇಳ್ಕೊಡ್ಬೇಕು. ಯಾಕಂದರೆ AI ಅನ್ನೋದು ಪ್ರತಿದಿನ ಅಪ್ಡೇಟ್ ಆಗ್ತಾನೆ ಇರಬೇಕು. AI ಟೂಲ್ಸ್ ಬಗ್ಗೆ ನಾವು ಕಲಿತಾನೆ ಇರಬೇಕಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಇದನ್ನ ನಾವಿಲ್ಲಿ ಇಲ್ಲಿಂದಾನೆ ಹೇಳ್ಕೊಡ್ತಾ ಹೋಗೋಣ. ಜೊತೆಗೆ ಜರ್ನಲಿಸಮ್ ಏನಾಗಿದೆ ಅಂದರೆ ಇವತ್ತು ಎಷ್ಟೋ ಜನ ಲೈಕ್ ಡಿಗ್ರಿ ಇಂಜಿನಿಯರಿಂಗ್ ಆದಮೇಲೆ ನಾನು ಒಂದು ಪಾಡ್ಕಾಸ್ಟ್ ಮಾಡಬೇಕು. ಇವತ್ತು ನೀವು ನೋಡ್ಬೋದು ಎಷ್ಟು ಜನ ಪಾಡ್ಕಾಸ್ಟ್ ಮಾಡ್ತಾರೆ. ನಮಗೆ ಗೊತ್ತಿದ್ದೇನೆಂದರೆ ಇನಿಷಿಯಲಲ್ಲಿ ನಾವು ಹಿಂದಿ ಪಾಡ್ಕಾಸ್ಟ್ಗಳಲ್ಲಿ ಏನು ರಾಜ್ ಶವಾನಿ, ಬೀರ್ ಬೈಸಿಪ್ಸ್ ಅವ್ರದ್ದೆಲ್ಲ ನೋಡಿ ನಾವು ಬಂದಿರೋದು. ನಂತರದಲ್ಲಿ ಇವತ್ತು ಕನ್ನಡದಲ್ಲಿ ಸಾಕಷ್ಟು ಪಾಡ್ಕಾಸ್ಟ್ಗಳು ರೀಸೆಂಟಾಗಿ ಮುಂದೆ ಬನ್ನಿ ಪಾಡ್ಕಾಸ್ಟ್ಗಳಲ್ಲಿ ನಮ್ಮ ಕರ್ನಾಟಕದ ಒಳ್ಳೊಳ್ಳೆ ಲೈಕ್ ಬಿಸ್ನೆಸ್ ಮ್ಯಾನ್ ಆಂಟ್ರಪ್ರಿನರ್ಸ್ನ ಕರೆಸಿ ನಮ್ಮನ್ನೆಲ್ಲ ಒಂದು ಮೋಟಿವೇಟ್ ಮಾಡ್ತಾ ಇದ್ದಾರೆ. ಅದನ್ನ ಇಲ್ಲಿಂದಾನೇ ಹೇಳ್ಕೊಡೋಣ. ಜರ್ನಲಿಸಮ್ ಹೋಗ್ಬೇಕು ಅಂದ್ರೆ ಲೈಕ್ ಅಥವಾ ಜರ್ನಲಿಸ್ಟ್ ಆಗ್ಬೇಕಂದ್ರೆ ಅಥವಾ ನ್ಯೂಸ್ ಆಂಕರ್ ಆಗ್ಬೇಕಂದ್ರೆ ಏನು ಬೇಕು ಅದನ್ನ ಹೇಳ್ಕೊಡೋಕೆ ನಾವಾಗಲೇ ಹೇಳಿದೆ. ಖುದ್ದಾಗಿ ಗೌರಿ ಶೆಟ್ಟಿ ಸರ್ ಬರ್ತಾ ಇದ್ದಾರೆ. ನಂತರದಲ್ಲಿ ಅಗ್ರಿಕಲ್ಚರ್. ಇವತ್ತು ಎಲ್ಲರೂ ಏನು ಡಿಗ್ರಿ ಗ್ರಾಜ್ಯುಯೇಟ್ಸ್ ಆದಮೇಲೆ ನಾನು ಒಂದು ಏನು ಕೋಳಿ ಫಾರ್ಮಿಂಗ್ ಲೈಕ್ ಪೌಲ್ಟ್ರಿ ಫಾರ್ಮಿಂಗ್ ಮಾಡಬೇಕು ಅಥವಾ ಕುರಿ ಸಾಗಾಣಿಕೆ ಮಾಡಬೇಕು ಅಂತಾರೆ. ಅದ್ರ ಬಗ್ಗೆ ಅವ್ರಿಗೆ ಇಲ್ಲಿಂದನೇ ನಾಲೆಜ್ ಕೊಡೋಣ. ಸೊ ಅಫ್ಕೋರ್ಸ್ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿಯವರ ಒಂದು ಇದ್ದೇ ಇರುತ್ತೆ, ಅಡಿಕೆ ಆಗಿರ್ಬೋದು, ತೆಂಗು ತುಮಕೂರಲ್ಲಿ ಫೇಮಸ್ಸು, ಅದರಲ್ಲೂ ಅವರು ಆದಾಯವನ್ನು ತಗೋಬಹುದು. ಅದನ್ನ ಹೇಳ್ಕೊಡೋಕಂತಾನೆ ಖುದ್ದಾಗಿ ಇಬ್ರು ಒಂದು ಆರ್ಗ್ಯಾನಿಕ್ ಮಂಡ್ಯ ಬ್ಯಾಂಗ್ಳೂರಲ್ಲಿ ಆಫ್ ದ ಟಾಪ್ ಮೋಸ್ಟ್ ಕಂಪ್ನಿ ಅವ್ರ ಜೊತೆ ಟೈಅಪ್ ಆಗಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸ್ಯಾಂಡ್ಲ್ವುಡ್ ವುಮೆನ್ ಅಂತ ಏನು ಕರಿತೀವಿ, ನಮ್ಮ ಕರ್ನಾಟಕದ ಸ್ಯಾಂಡ್ಲ್ವುಡ್ ವುಮೆನ್ ಕವಿತಾ ಮಿಶ್ರಾ ಮ್ಯಾಮ್ ನೀವು ನೋಡಿರ್ಬೋದು, ನಮ್ಮ ಕಾಲೇಜ್ಗೆ ಖುದ್ದಾಗಿ ಬಂದು ನಮ್ಮ ಮಕ್ಕಳಿಗೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಜೊತೆಗೆ ಸಾಕಷ್ಟು ಜನರಿಗೆ ಲೈಮ್ ಲೈಟಲ್ಲಿ ಇರ್ಬೇಕಂತ ಆಸೆ ಇರುತ್ತೆ. ನಾನು ಫಿಲಮ್ ಫೀಲ್ಡಲ್ಲಿ ಗುರ್ಸ್ಕೋಬೇಕು, ನನಗೆ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಬೇಕು. ಸೊ ನಿಮಗೆ ಇಲ್ಲಿಂದನೇ ಆ್ಯಕ್ಟಿಂಗ್ ಕ್ಲಾಸಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ, ಎಡಿಟಿಂಗ್ ಪ್ರತಿಯೊಂದು ಹೇಳ್ಕೊಡೋಕ್ಕೆ ಅದು ಒನ್ ಆಫ್ ದ ಟಾಪ್ ಮೋಸ್ಟ್ ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ. ಕೆಲವೊಬ್ರು ನಮ್ಮ ಗೊತ್ತಿರೋ ನಟರೇ ಅಥವಾ ನಿರ್ದೇಶಕರೇ ಬಂದು ನಮ್ಮ ಮಕ್ಕಳಿಗೆ ಆ್ಯಕ್ಟಿಂಗ್ ಕ್ಲಾಸಸ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಜೊತೆಗೆ ನಿಮಗೆ ಇಲ್ಲ ಸರ್ ನಾನು ಕೂಡ ಇವತ್ತು ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು, ದುಡ್ಡನ್ನು ದುಡಿಬೇಕು ಅಂದರೆ ನಿಮಗೆ ಗೊತ್ತು, ನಿಮ್ಮ ಫೀಲ್ಡಲ್ಲಿ ರೀಸೆಂಟಾಗಿ ನ್ಯಾಷನಲ್ ಎಕಾನಮಿಲಿ ಬಿಲ್ ಪಾಸ್ ಆಗಿದೆ. ನ್ಯಾಷನಲ್ ಕಾಂಟೆಂಟ್ ಕ್ರಿಯೇಟರ್ಸ್ದು ಎಕಾನಮಿ ಬಿಲ್ ಪಾಸ್ ಮಾಡಿದ್ದಾರೆ. ಅಂದರೆ ಇನ್ಮೇಲಿಂದ ಇದೇನು ಕಾಂಟೆಂಟ್ ಕ್ರಿಯೇಷನ್ ಇದೆ, ಇಟ್ಸ್ ಅ 9 to 5 ಪ್ರೊಫೆಷನಲ್ ಜಾಬ್ ಅಂತ ಕರೀತಿದ್ದಾರೆ. ಅದನ್ನ ಹೇಳ್ಕೊಡೋದಕ್ಕೆ ನಾನೇ ಹೇಳಿದೆ, ಕೆಲವೊಬ್ಬ ಇನ್ಸ್ಟಾಗ್ರಾಮ್ ಲಾಗರ್ಸು ಮತ್ತು ಯೂಟ್ಯೂಬ್ ಲಾಗರ್ಸು ಬಂದು ನಮ್ಮ ಮಕ್ಕಳಿಗೆ ಯೂಟ್ಯೂಬ್ ಟ್ರೈನಿಂಗ್ನ ಹೇಳ್ಕೊಡ್ತಾರೆ. ಇದು ಎಲ್ಲವೂ ಅವರ PU ಅಕಾಡೆಮಿಕ್ಸ್ ಜೊತೆಲೇ ರನ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಅಂದ್ರೆ ನಿಮಗೆ ಇದೆಲ್ಲ ಗೊತ್ತಾಯ್ತು, ಅಂದ್ರೆ ನಿಮ್ಮ ಕೋರ್ಸ್ಗಳು ಗೊತ್ತಾಯ್ತು. ಈಗ SRS PU ಕಾಲೇಜ್ ಅಂತ ತಗೊಂಡಾಗ ಇಲ್ಲಿ ನಿಮಗೆ ಫಸ್ಟ್ PUC ಕಾಮರ್ಸ್, ಸೆಕೆಂಡ್ PUC ಇರುತ್ತೆ. ಅದರ ಜೊತೆಗೆ ನಿಮಗೆ ಇಂಟಿಗ್ರೇಟೆಡ್ ಆಗಿ ಈ ಕೋರ್ಸ್ಗಳೆಲ್ಲವೂ ಕೂಡ ಬರುತ್ತೆ. ಸರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಅವಾಗಲೇ ಹೇಳಿದೆ, ಫೋಕಸ್ ಅನ್ನೋದು ಇಟ್ಸ್ ಎಡ್ಯುಟೆಕ್ ಕಂಪ್ನಿ ಬ್ರ್ಯಾಂಡ್. ಅಂದ್ರೆ ಫೋಕಸ್ನ ಮೊದಲ ಕಾಲೇಜು ತುಮಕೂರಿನ SRS ಕಾಲೇಜಲ್ಲಿ ಫೋಕಸ್ ಬಂದಿದೆ. ಇಲ್ಲಿ ನಿಮಗೆ ಸೈನ್ಸ್ ಮತ್ತೆ ಕಾಮರ್ಸ್ ಎರಡೂ ಇದೆ. ಇಲ್ಲಿ ನಮ್ಮ SRS ಕಾಲೇಜಲ್ಲಿ ಸೈನ್ಸು ಕೂಡ ಇದೆ, ಕಾಮರ್ಸ್ ಎರಡೂ ಇದೆ. ಸೈನ್ಸಲ್ಲೂ ನಿಮ್ಗೆ 2 ಕಾಂಬಿನೇಷನ್ ಇದೆ, ಕಾಮರ್ಸಲ್ಲೂ 2 ಕಾಂಬಿನೇಷನ್ ಇದೆ. ಸೈನ್ಸ್ ತಗೊಂಡವ್ರಿಗೂ ಈ ಎಲ್ಲ ಸ್ಕಿಲ್ಸ್ಗಳು ಬರುತ್ತೆ, ಕಾಮರ್ಸ್ ತಗೊಂಡವ್ರಿಗೂ ಎಲ್ಲ ಸ್ಕಿಲ್ಸ್ಗಳನ್ನ ಹೇಳ್ತಾ ಹೋಗ್ತೀವಿ. ಅವ್ರ ಅಕಾಡೆಮಿಕ್ಸ್ ಜೊತೆಲೆ ಇದನ್ನ ರನ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮ್ಮ ಉದ್ದೇಶ. ಅಂದ್ರೆ ಅವ್ರಿಗೆ 2 ವರ್ಷ ಆದ್ಮೇಲೆ ಈ ಸ್ಕಿಲ್ಸ್ಗಳನ್ನ ಕಂಪ್ಲೀಟ್ ಆಗಿ ಅವ್ರು ಕಲ್ತ್ಕೋಬೇಕು. ಅಂದ್ರೆ ಇಂಡಸ್ಟ್ರಿಗೆ ಬೇಕಾಗಿರೋ ಸ್ಕಿಲ್ಸ್ಗಳನ್ನ PU ಇಂದನೇ ಟ್ರೈನ್ ಮಾಡೋ ಒಂದು ಉದ್ದೇಶ. ಓಕೆ, ನಾವು ಹಾಗೆ ಒಂದು ಕ್ಲಾಸ್ ರೂಮ್ ನೋಡ್ಬೇಡ. ಬನ್ನಿ ಸರ್, ಕ್ಲಾಸ್ ರೂಮ್ ತೋರಿಸ್ತೀನಿ.
ಸರ್, ನಾನು ಡಾಕ್ಟರ್ ಹಾಲ್ನೂರು ಸ್ಲೇಪಾಕ್ಷ ಅಂತ ಹೇಳಿ ರೂಪ್ಸಾ ಕರ್ನಾಟಕ ರಾಜ್ಯ ಸಂಘಟನೆ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಒಂದು ಒಡನಾಟ ಇರ್ತಕ್ಕಂಥ ನಾನು ಗಮನಿಸ್ತಾ ಬಂದೆ. ನನಗನ್ನಿಸ್ತು PU ಕಾಲೇಜಲ್ಲಿ ಕೇವಲ PU ಬೋಧನೆ CET ನೀಟು ಈ ಥರ ಕೊಡೋದಕ್ಕೆ ಬದಲಾಗಿ ಅದರ ಜೊತೆಯಲ್ಲಿ ನಾವು ಕೌಶಲ್ಯ ಆಧಾರಿತವಾದ ಒಂದು ಶಿಕ್ಷಣವನ್ನು ನೀಡೋದ್ರ ಮೂಲಕ ಒಂದು ಕಡೆ PUವನ್ನು ಕೂಡ ಮುಗಿಸ್ಕೊತವೆ, ಇನ್ನೊಂದು ಕಡೆ ಕೌಶಲ್ಯವನ್ನು ಕಲಿಯೋದ್ರ ಮೂಲಕ ಅವರು ಮುಂದೆ ಉದ್ಯಮಿದಾರರಾಗ್ತಕ್ಕಂತಹ ಎಲ್ಲ ಗುಣಗಳನ್ನು ಅಥವಾ ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಕರ್ನಾಟಕದ ಮೊದಲನೇ ಫಸ್ಟ್ ಕಾಲೇಜ್ ಕೌಶಲ್ಯಾಭಿವೃದ್ಧಿ ಆಧಾರಿತವಾದ ಒಂದು ಶಿಕ್ಷಣವನ್ನು ನಾವು ಕೊಡೋದಕ್ಕೆ ಹೊರಟಿದ್ದೇವೆ. ಇದನ್ನು ನಾನು ಸನ್ಮಾನ್ಯ ಮಧು ಬಂಗಾರಪ್ಪರ ಗಮನಕ್ಕೂ ಕೂಡ ತರ್ತಾ ಇದ್ದೇನೆ. ಅವ್ರನ್ನೂ ಕೂಡ ನಮ್ಮ ಕಾಲೇಜಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ಈ ಮೂಲಕ ಇಡೀ ರಾಜ್ಯದ ಎಲ್ಲ ಯುವಕರಿಗೆ ನಾನು ಕರೆ ಕೊಡ್ತಾ ಇದ್ದೇನೆ. ಕೇವಲ PU ಶಿಕ್ಷಣವನ್ನು ಮಾತ್ರ ಮುಗಿಸೋದು ಮುಖ್ಯ ಅಲ್ಲ, ಅದರ ಜೊತೆಯಾಗಿ ಕೌಶಲ್ಯವನ್ನು ಆಧಾರಿತವಾದ ಶಿಕ್ಷಣ ನಮ್ಮಲ್ಲಿ ಸಿಗುತ್ತೆ. ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಒಮ್ಮೆ ನೀವು ವಿಸಿಟ್ ಕೊಟ್ಟು ಬಂದರೆ ಇಲ್ಲಿ ಎಲ್ಲ ಸಂಪೂರ್ಣವಾದ 8 ವಿವಿಧ ರೀತಿಯ ಕೌಶಲ್ಯ ಆಧಾರಿತ ಶಿಕ್ಷಣ ನಿಮಗೆ ಸಿಗುತ್ತೆ ಅಂತ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀನಿ. ಅದರ ಸದುಪಯೋಗವನ್ನು ನಮ್ಮ ಯುವಕರು ಪಡಿಬೇಕು ಅಂತ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ.